ನಿಮ್ಮೆಲ್ಲರಿಗೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಕ್ರಿಸ್ಮಸ್ನಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಅಂದರೆ ಮನುಷ್ಯರಿಗೆ ಬೇಕಾದದ್ದು ಪ್ರಶಾಂತಕರವಾದ ಜೀವಿತ, ಸಮಾಧಾನಕರವಾದ ಜೀವಿತ, ಪ್ರೀತಿಯಿಂದ ಕೂಡಿರುವಂತಹ ಕುಟುಂಬ, ಫಲಭರಿತವಾಗಿರುವಂತಹ ಜೀವಿತ ಬೇಕು. ಈ ಕ್ರಿಸ್ಮಸ್ನಲ್ಲಿ ದೇವರು ನಿಮಗೆ ಸಮೃದ್ಧಿಯಾಗಿ ನಿಮಗೆ ಅನುಗ್ರಹಿಸಬೇಕೆಂದು ಆಶಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ರಿಸ್ತನ ಜನ್ಮ ಸಂದರ್ಭವಾಗಿ ಹ್ಯಾಪಿ ಕ್ರಿಸ್ಮಸ್ ತಿಳಿಯಪಡಿಸುತ್ತೇನೆ. ಯೇಸು ಕ್ರಿಸ್ತನು ಜನಿಸಿದಾಗ ಆತನ ಜನ್ಮದ ಕುರಿತಾದ ವಾರ್ತೆ, ಸುವಾರ್ತೆ, ಶುಭವಾರ್ತೆ ಪಶುಗಳನ್ನು ಕಾಯುವವರಿಗೂ, ಪರಿಶೋಧಿಸುವಂಥವರಿಗೂ, ಪರಿಪಾಲಿಸುವಂಥವರಿಗೂ, ಪಂಡಿತರಿಗೂ ಯಾವ ರೀತಿಯಾಗಿ ಒದಗಿಸಲಾಯಿತೆಂದು ಒಂದು ನೂತನವಾದ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ದೇವರು ಎಲ್ಲರನ್ನೂ ಸಮಾನವಾಗಿಯೇ ಪ್ರೀತಿಸುತ್ತಾರೋ? ಯಸ್. ಐಶ್ವರ್ಯವಂತರನ್ನು ಬಡವರನ್ನು ಕೂಡ ಸಮಾನವಾಗಿಯೇ ಪ್ರೀತಿಸುತ್ತಾರೋ? ಯಸ್. ಪಂಡಿತರನ್ನು ಪ್ರತಿ ಆಳನ್ನು ಸಮಾನವಾಗಿಯೇ ಪ್ರೀತಿಸುತ್ತಾರೋ? ಯಸ್. ಪರಿಪಾಲಿಸುವವರನ್ನು, ಪಶುಗಳನ್ನು ಕಾಯುವವರನ್ನು ಸಮಾನವಾಗಿಯೇ ಪ್ರೀತಿಸುತ್ತಾರೋ? ಯಸ್. ಅದನ್ನು ಹೇಗೆ ಹೇಳಬಲ್ಲೆವು? ಪರಿಶುದ್ಧ ಸತ್ಯವೇದವೇ ಅದಕ್ಕೆ ಆಧಾರ. ಈ ದಿನ ಈ ಅಮೂಲ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಶುಭವಾರ್ತೆ, ಸುವಾರ್ತೆ ಯಾವುದು? ಪಶುಗಳನ್ನು ಕಾಯುವವರಿಗೂ, ಪರಿಶೋಧಿಸುವಂಥವರಿಗೂ, ಪಾಲಿಸುವಂಥವರಿಗೂ, ಪಂಡಿತರಿಗೂ ಶುಭವಾರ್ತೆ ಒದಗಿತು. ಯಾವುದು ಆ ಶುಭವಾರ್ತೆ? ಬನ್ನಿ ನೋಡೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ ವಚನ 8ರಿಂದ ಓದುತ್ತಿದ್ದೇನೆ. ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಮಹಿಮೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಆಗ ಅವರು ಬಹಳವಾಗಿ ಭಯಪಟ್ಟರು. ಆ ದೂತ ಅವರಿಗೆ, ಭಯಪಡಬೇಡಿರಿ, ಇಗೋ, ಜನರಿಗೆಲ್ಲ ಉಂಟು ಮಾಡುವಂತಹ ಮಹಾ ಸಂತೋಷಕರವಾದ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ಯಾವುದು ಆ ಶುಭ ಸಮಾಚಾರ? ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಈ ದಿನ ನಿಮಗೋಸ್ಕರ ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನು. ನಿಮಗೆ ಗೊತ್ತಾಗುವ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ ಎಂದು ಅವರಿಗೆ ಹೇಳಿದನು. ಫಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ವಚನ 15. ಆ ದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ಜರುಗಿರುವ ಈ ಕಾರ್ಯವನ್ನು ಕರ್ತನೇ ನಮಗೆ ತಿಳಿಯಪಡಿಸಿದ್ದಾರೆ. ನಾವು ಬೆತ್ಲೆಹೇಮಿಗೆ ಹೋಗಿ ಈ ಸಂಗತಿ ನೋಡೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು, ಗೋದಲಿಯಲ್ಲಿ ಮಲಗಿರುವ ಕೂಸನ್ನು ಕಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ಪ್ರಚುರ ಪಡಿಸಿದರು. ಪಶು ಕಾಯುವವರಿಗೆ ಶುಭವಾರ್ತೆ. ಯೇಸು ಕ್ರಿಸ್ತನು ಜನಿಸಿರುವಂತಹ ವಾರ್ತೆ, ಲೋಕರಕ್ಷಕನು ಜನಿಸಿರುವಂತಹ ವಾರ್ತೆ, ಪರಲೋಕದಿಂದ ದೇವಕುಮಾರನು ಈ ಭೂಲೋಕಕ್ಕೆ ಬಂದಿರುವಂತಹ ವಾರ್ತೆ, ಪಶು ಕಾಯುವಂಥವರಿಗೆ ಯಾರ ಮೂಲಕ ದೇವರು ತಿಳಿಯಪಡಿಸಿದ್ರು ಗೊತ್ತಾ? ದೇವರ ದೂತನ ಮೂಲಕ ತಿಳಿಯಪಡಿಸಿದರು. ಈ ಪಶುಗಳನ್ನು ಕಾಯುವವರು ಪಂಡಿತರಾಗಿರಲಿಲ್ಲ. ಈ ಪಶು ಕಾಯುವಂಥವರು ಪರಿಶೋಧಕರೂ ಆಗಿರಲಿಲ್ಲ. ಈ ಪಶುಗಳನ್ನು ಕಾಯುವಂಥವರು ಪರಿಪಾಲಕರೂ ಆಗಿರಲಿಲ್ಲ. ಮತ್ಯಾರು? ಪಶುಗಳನ್ನು ಕಾಯುವಂತಹ ಬಡವರಾಗಿದ್ರು. ಪ್ರತಿ ಬಡವರನ್ನು, ಪಶು ಕಾಯುವವರನ್ನು, ಪ್ರತಿ ಆಳುಗಳನ್ನು, ಪಶುಗಳನ್ನು ಕಾಯುವವರನ್ನು ಪ್ರೀತಿಸುವಂತಹ ದೇವರಿದ್ದಾರೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ, ಈ ಪ್ರತಿ ಕೆಲಸ ಮಾಡುವ ಪಶುಗಳನ್ನು ಕಾಯುವವರನ್ನು, ಇಲ್ಲವೇ ಒಬ್ಬ ಯಜಮಾನನ ಬಳಿಯಲ್ಲಿ ಆ ಪಶುಗಳನ್ನು ಕಾಯುವಂತಹ ಆಳುಗಳನ್ನು, ಕೆಲಸಗಾರರನ್ನು, ಅಂದರೆ ಪ್ರತಿ ಆಳನ್ನು ದೇವರು ಎಷ್ಟೊಂದು ಪ್ರೀತಿಸಿದ್ರು ಗೊತ್ತಾ?
ಸಾಕ್ಷಾತ್ ದೇವರು ತನ್ನ ದೂತನನ್ನೇ ಕಳಿಸುತ್ತಾರೆ. ಕಳುಹಿಸಿ ಈ ಪಶು ಕಾಯುವಂಥವರಿಗೂ ಪ್ರತಿಯೊಬ್ಬ ಆಳುಗಳಿಗೂ ಈ ಸುವಾರ್ತೆ ತಿಳಿಸೋನುತ್ತಾರೆ. ಏನದು? ಅವರನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವಂತಹ ನಾನು ಅವರನ್ನು ರಕ್ಷಿಸುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಈ ಭೂಮಿಯ ಮೇಲೆ ಜನಿಸಿದ್ದೇನೆ ಎಂಬ ವಾರ್ತೆ ಅವರಿಗೆ ತಿಳಿಯಪಡಿಸು ಎಂಬುದಾಗಿ ಆ ದಿನ ದೇವರು ತನ್ನ ದೂತನನ್ನು ಕಳುಹಿಸಿದರು. ಯಾವಾಗ ಪಶುಗಳನ್ನು ಕಾಯುವಂಥವರು, ಪ್ರತಿಯೊಬ್ಬ ಕೆಲಸಗಾರನು, ಪ್ರತಿಯೊಬ್ಬ ಬಡವನು, ಪ್ರತಿಯೊಬ್ಬ ಆಳು ಪ್ರಭುವಿನ ಕುರಿತಾದ ವಾರ್ತೆ ಯಾವಾಗ ಕೇಳಿದರೋ ಅವರು ಏನ್ ಮಾಡಿದ್ರು ಗೊತ್ತಾ? ಪ್ರತಿಯೊಬ್ಬರು ಓಡೋಡಿ ಪ್ರಭುವನ್ನು ನೋಡುವುದಕ್ಕಾಗಿ ತಮ್ಮ ಮಂದೆಯನ್ನು, ತಾವು ಹೊಂದಿಕೊಂಡಿರುವ ಕೆಲಸವನ್ನು, ಆ ಪ್ರಾಂತ್ಯವನ್ನು, ಆ ಪಶುಗಳನ್ನು ಬಿಟ್ಟು ಬಿಟ್ಟು ಯೇಸುವಿನ ಬಳಿಗೆ ಬರ್ತಾರೆ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ನೀವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾದರೆ ಕೆಲವೊಂದು ಬಿಟ್ಟು ಬಿಡಬೇಕು. ಹಾಗೆ ಬಿಟ್ಟು ಬಿಡಲಾರದೆ ಯೇಸುವಿನ ಹತ್ತಿರಕ್ಕೆ ಬರುವಂಥದ್ದು ಅಸಾಧ್ಯ. ನಮ್ಮಲ್ಲಿ ಬಹಳ ಜನರಿಗೆ ಆಸೆ ಇದೆ, ಪ್ರಭುವಿಗೆ ಮಗುವಾಗಿ ಜೀವಿಸಬೇಕೆಂದು, ಪರಿಶುದ್ಧರಾಗಿ ಜೀವಿಸಬೇಕೆಂದು, ಪವಿತ್ರರಾಗಿ ಜೀವಿಸಬೇಕೆಂದು, ಪ್ರಭುವಿನ ಚಿತ್ತಾನುಸಾರವಾಗಿ ಜೀವಿಸಬೇಕು, ಪ್ರಭುವಿಗೆ ಇಷ್ಟಾನುಸಾರವಾಗಿ ಜೀವಿಸಬೇಕು, ಪ್ರಭುವಿನ ಪ್ರೀತಿಯನ್ನು, ಪ್ರಭುವಿನ ಸನ್ನಿಧಿಯನ್ನು, ಪ್ರಭುವಿನೊಂದಿಗೆ ಸಹವಾಸವನ್ನು ನಿತ್ಯವೂ ಹೊಂದಿಕೊಂಡು ಜೀವಿಸಬೇಕು ಎಂದು ಅನೇಕರಿಗೆ ಆಸೆ ಇದೆ. ಆದರೆ ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದಂತೆ ದೇವರ ನಿಕಟತೆಯಲ್ಲಿ ಜೀವಿಸಲಾರದಕ್ಕೆ ಕಾರಣ ಏನಾಗಿದೆ? ಯಾವುದೋ ಒಂದು ಪಾಪ ಅಡ್ಡ ಬರುತ್ತಿದೆ. ಯಾವುದೋ ಒಂದು ಅಪವಿತ್ರವಾದ ಜೀವಿತ ವಿಧಾನವು ಅಡ್ಡ ಬರುತ್ತಾ ಇದೆ. ಯಾವುದೋ ಒಂದು ಅಪವಿತ್ರವಾದಂತಹ ಚಟ ಅಡ್ಡ ಬರ್ತಿದೆ. ನಿಮಗೆ ಒಳ್ಳೆ ಆರೋಗ್ಯ ಇರಬೇಕೆಂಬ ಆಸೆ ಇದೆ, ಆದರೆ ನಿಮಗಿರುವ ಕುಡುಕುತನದ ನಿಮಿತ್ತ ಆರೋಗ್ಯ ಹಾಳಾಗ್ತಿದೆ. ಅಂದರೆ ನೀವು ಆರೋಗ್ಯವಾಗಿರಲಾರದಂತೆ ನಿಮಗೇನ್ ಮಾಡ್ತಿದೆ? ನಿಮ್ಮ ಚಟವೇ. ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸಬೇಕು ಎಂಬ ಆಸೆ ನಿಮಗಿರುತ್ತೆ, ಆದರೆ ಫೇಲ್ ಆಗ್ತಾ ಇರ್ತೀರಿ. ನೀವು ಫೇಲ್ ಆಗಲು ಕಾರಣವೇನು? ನಿಮಗಿರುವಂತಹ ಕೆಟ್ಟ ಸ್ನೇಹಿತರು. ನೀವು ಚೆನ್ನಾಗಿ ಸಂಪಾದಿಸಿದ್ದರಲ್ಲಿ ಮಿತವಾಗಿ ಖರ್ಚು ಮಾಡಿ ನಿಮ್ಮ ಹೆಂಡತಿಗೂ ಮಕ್ಕಳಿಗೂ ಬಹಳ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂಬ ಆಸೆ ಇರುತ್ತೆ. ಆದರೆ ಮತ್ತ್ಯಾಕೆ ನಿಮಗಿರುವಂತಹ ಸಂಪಾದನೆಯೆಲ್ಲ ಖರ್ಚು ಮಾಡುತ್ತಾ ಇದ್ದೀರಿ? ನಿಮಗಿರುವ ಕೆಟ್ಟ ಸ್ನೇಹಿತರ ನಿಮಿತ್ತ, ಕೆಟ್ಟ ಚಟಗಳ ನಿಮಿತ್ತ. ಒಳ್ಳೆಯವರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಕರ್ತನ ಮಗುವಾಗಿ ಜೀವಿಸಬೇಕು, ಕರ್ತನ ನಿಕಟತೆಯಲ್ಲಿ ಜೀವಿಸಬೇಕು, ಕುಟುಂಬಕ್ಕೆ ಆಧಾರವಾಗಿರಬೇಕು, ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಆಸೆ ಅಂತೂ ಇದೆ, ಆದರೆ ಆ ಆಸೆ ನೆರವೇರಲಾರದಂತೆ ಮಾಡ್ತಿರೋದೇ ನೀವು ಮಾಡ್ತಿರುವ ಪಾಪ. ಅದು ವಾಸ್ತವವೆಂದು ಆ ವಿಷಯ ನಿಮಗೆ ಚೆನ್ನಾಗಿ ಗೊತ್ತು. ನೆಮ್ಮದಿಯುಳ್ಳವರಾಗಿ ಜೀವಿಸಬೇಕು, ಪ್ರಶಾಂತವಾಗಿ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕು, ಸಮಾಧಾನದಿಂದ ಜೀವಿಸಬೇಕು ಎಂಬ ಕೋರಿಕೆ ನಿಮಗಿದೆ. ಆದರೆ ಈ ದಿನ ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಕಣ್ಮರೆಯಾಗಿದೆ. ಯಾಕೆ ಕಣ್ಮರೆಯಾಗಿದೆ? ಬೈಬಲ್ ಹೇಳುತ್ತದೆ, ದುಷ್ಟನಿಗೆ ನೆಮ್ಮದಿ ಇರೋದಿಲ್ಲವೆಂದು. ಅಂದರೆ ಪಾಪ ಮಾಡುವವನಿಗೆ ಪ್ರಶಾಂತತೆ ಇರೋದಿಲ್ಲ. ದೇವರು ಈ ಲೋಕಕ್ಕೆ ಬರಲು ಕಾರಣ ಗೊತ್ತಾ? ನಿಮಗೆ ಪ್ರಶಾಂತತೆ ಕೊಡುವುದಕ್ಕಾಗಿ. ಅಂದರೆ ನೀವು ಮಾಡ್ತಿರುವ ಪಾಪಿಷ್ಟ ಕೆಲಸಗಳ ನಿಮಿತ್ತ ನೀವು ಕಳೆದುಕೊಂಡಿರುವ ಪ್ರಶಾಂತತೆಯನ್ನು, ಕಳೆದುಕೊಂಡಿರುವ ಸಮಾಧಾನವನ್ನು, ಕಳೆದುಕೊಂಡಿರುವ ಸಂತೋಷವನ್ನು, ಕಳೆದುಕೊಂಡಿರುವ ಸಮೃದ್ಧಿಯನ್ನು ತಿರುಗಿ ನಿಮಗೆ ಕೊಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಬೈಬಲ್ ಹೇಳುತ್ತದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ, ಅದಕ್ಕಾಗಿಯೇ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಎದಕ್ಕಾಗಿ? ನಿಮ್ಮಲ್ಲಿರುವಂತಹ ದುಷ್ಟತ್ವ, ನಿಮ್ಮಲ್ಲಿರುವ ಪಾಪಿಷ್ಟ ತತ್ವ ಮತ್ತು ವ್ಯಕ್ತಿತ್ವ ನಿಮ್ಮಲ್ಲಿ ಪ್ರಶಾಂತತೆ ಇಲ್ಲದಂತೆ ಮಾಡಿದೆ. ನಿಮಗೆ ಪ್ರಶಾಂತತೆ ಇಲ್ಲದಂತೆ ಮಾಡ್ತಿರೋದು ನಿಮ್ಮ ಪಾಪವಾದ್ದರಿಂದ ಆ ಪಾಪದಿಂದ ನಿಮ್ಮನ್ನು ಬಿಡಿಸುವುದಾದರೆ ನೀವು ಆತ್ಮೀಕವಾಗಿ ಆರೋಗ್ಯಕರವಾಗಿ ಇರಬಹುದು, ಆನಂದಕರವಾಗಿಯೂ ಇರಬಹುದು. ಕೆಲವರು ಬಹಳ ನಿರ್ಶಕ್ತರಾಗಿರ್ತಾರೆ. ನಿರ್ಶಕ್ತರಾಗಿರಲು ಕಾರಣವೇನು? ಕೂತ್ಕೊಂಡ್ರೆ ಎದ್ದೇಳಲಿಕ್ಕಾಗಲ್ಲ, ಮಲಗಿದ್ರೆ ಎದ್ದೇಳಲಿಕ್ಕಾಗಲ್ಲ, ಎಲುಬುಗಳಲ್ಲಿ ಬಲಹೀನತೆ, ಮೊಳಕಾಲಿನಲ್ಲಿ ಬಲಹೀನತೆ, ಬೆನ್ನೆಲುಬಿನಲ್ಲಿ ಬಲಹೀನತೆ, ಕೈಯಲ್ಲಿ ಬಲಹೀನತೆ, ಕಾಲ್ನಲ್ಲಿ ಬಲಹೀನತೆ. ಕಾರಣ ಯಾವುದೋ ಒಂದು ಅನಾರೋಗ್ಯ. ಈ ಅನಾರೋಗ್ಯ ವಾಸಿಯಾದ ಹೊರತು ನೀವು ಸರಿಯಾಗಿ ನಿಂತ್ಕೊಳ್ಳಲಿಕ್ಕಾಗಲ್ಲ. ಈ ಅನಾರೋಗ್ಯ ವಾಸಿಯಾದ ಹೊರತು ನೀವು ಪ್ರಶಾಂತವಾಗಿ ಜೀವಿಸಲಿಕ್ಕಾಗೋದಿಲ್ಲ. ಹಾಗಾಗಿ ನೀವು ಮಾಡೋದೇನೆಂದರೆ, ನಿಮಗಿರುವ ಅನಾರೋಗ್ಯ ಯಾವುದೆಂದು ಕಂಡುಕೊಂಡು ಆ ಅನಾರೋಗ್ಯ ವಾಸಿಯಾಗಲು ಬೇಕಾದ ಔಷಧಿಯನ್ನು ಕೊಟ್ಟು ಆ ಅನಾರೋಗ್ಯ ನಿಮ್ಮೊಳಗಡೆಯಿಂದ ತೊಲಗಿಸಿ ಬಿಡುವ ಡಾಕ್ಟರ್ ನಿಮಗೆ ಬೇಕಾಗ್ತಾರೆ. ಅದೇ ರೀತಿ ಈ ದಿನ ನಿಮಗಿರುವಂತಹ ರೋಗ ಯಾವುದೆಂದರೆ ಶರೀರ ಸಂಬಂಧವಾದ ರೋಗವಲ್ಲ, ಅದು ಆತ್ಮ ಸಂಬಂಧವಾದ ರೋಗ ಆಗಿದೆ. ಅದು ನಿಮಗೆ ಮಾಡಿದೇನು? ಶಾಂತಿ, ಸಮಾಧಾನ, ಸಂತೋಷ ಇಲ್ಲದಂತೆ ಮಾಡಿದೆ.
ನೀವು ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಪ್ರಶಾಂತತೆ ಇಲ್ಲದೆ, ಸುತ್ತಲಿರುವವರಿಗೆ ಸಮಾಧಾನದಿಂದ ಜೀವಿಸಲಾರದೆ, ನಿಮಗೆ ಪ್ರಯೋಜನವಿಲ್ಲದವರನ್ನಾಗಿ, ಪಾಪಿಷ್ಠರನ್ನಾಗಿ ಮಾಡಿದೆ ನೀವು ಮಾಡ್ತಿರುವ ಪಾಪ. ಹಾಗಾದರೆ ಈಗ ನೀವು ಸಂತೋಷವಾಗಿ ಜೀವಿಸಬೇಕಾದ್ರೆ ಏನ್ ಮಾಡಬೇಕು? ಆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು. ಆರೋಗ್ಯದಿಂದ ನೀವು ಜೀವಿಸಬೇಕಾದರೆ ಅನಾರೋಗ್ಯದಿಂದ ಬಿಡುಗಡೆ ಹೊಂದಬೇಕು. ಹಾಗೆಯೇ ಸಂತೋಷದಿಂದ ಜೀವಿಸಬೇಕಾದ್ರೆ ಅಪವಿತ್ರವಾದ ಕಾರ್ಯಕಲಾಪಗಳಿಂದ ನೀವು ಬಿಡುಗಡೆ ಹೊಂದಬೇಕು. ಆರೋಗ್ಯ ಸರಿಯಾಗಿಲ್ಲದಿದ್ದರೆ ಡಾಕ್ಟರ್ ಬಳಿಗೆ ಹೋಗ್ತೀರಿ. ಅದೇ ರೀತಿ ಆನಂದ ಸಂತೋಷ ಕಣ್ಮರೆಯಾದರೆ ನಿಮ್ಮನ್ನು ಸೃಷ್ಟಿಸಿದಂತಹ ದೇವರ ಬಳಿಗೆ ನೀವು ಹೋಗಬೇಕು. ನಿಮ್ಮನ್ನು ಸೃಷ್ಟಿಸಿದಂತಹ ದೇವರ ಬಳಿಗೆ ನೀವು ಹೋಗ್ಲಿಕ್ಕಾಗದೇ ಇರುವುದರಿಂದ ಆತನೇ ಪರಲೋಕದಿಂದ ನೀವು ನಾವು ಇರುವಂತಹ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಕಾರಣವೇನೆಂದರೆ ನಿಮ್ಮನ್ನು ಬದಲಾಯಿಸುವುದಕ್ಕಾಗಿ. ಹೇಗೆ ಬದಲಾಯಿಸಬೇಕೆಂದು ಬಯಸುತ್ತಾರೆ? ನೀವು ಮಾಡ್ತಿರುವಂತಹ ತಪ್ಪುಗಳ ನಿಮಿತ್ತ ನಿಮಗೆ ನೆಮ್ಮದಿ ಇಲ್ಲದಿರುವುದರಿಂದ ಆ ತಪ್ಪುಗಳನ್ನು ಕ್ಷಮಿಸುವುದಾದರೆ, ನೀವು ಮಾಡ್ತಿರುವ ಪಾಪಿಷ್ಟ ಕಾರ್ಯಗಳಿಗೋಸ್ಕರ ಶಿಕ್ಷೆ ಇದೆ. ಪಾಪವು ಕೊಡುವಂತಹ ಸಂಬಳ ಮರಣ. ಈ ಮರಣ ಅಂದರೆ ಸಾಧಾರಣವಾಗಿ ನಾವು ಸಾಯುವಂಥದ್ದಲ್ಲ. ಈ ಮರಣ ಅಂದರೆ ನಿತ್ಯ ನರಕ ಆಗಿದೆ. ಪಾಪವು ಕೊಡುವ ಸಂಬಳ ಮರಣ ಅನ್ನುವಾಗ ಇಟರ್ನಲ್ ಡೆತ್, ನಿತ್ಯ ಮರಣ ಆಗಿದೆ. ಅದಕ್ಕೆ ನರಕ ಎಂದು ಬೈಬಲ್ ಹೇಳುತ್ತದೆ. ಮನುಷ್ಯರು ಮಾಡುತ್ತಿರುವ ಪ್ರತಿ ತಪ್ಪನ್ನು ದೇವರು ನೋಡ್ತಿದ್ದಾರೆ. ನೋಡ್ತಿರುವ ದೇವರು ಪ್ರತಿ ತಪ್ಪಿಗೆ ಶಿಕ್ಷೆ ವಿಧಿಸುತ್ತಾರೆ. ಆ ಶಿಕ್ಷೆಯೇ ನರಕ ಆಗಿದೆ. ಪಾಪ ಮಾಡುವ ಯಾರೇ ಆಗಲಿ ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಅನೇಕ ಗ್ರಂಥಗಳು ಬೋಧಿಸುತ್ತಾ ಇರ್ತವೆ, ಘೋಷಿಸುತ್ತಾ ಇರ್ತವೆ. ಏನೆಂದು? ಪಾಪ ಮಾಡುವಂಥವನು ಪಾತಾಳಕ್ಕೆ ಹೋಗ್ತಾನೆ, ಪರಿಶುದ್ಧನಾಗಿ ಜೀವಿಸುವಂಥವನು ಪರಲೋಕಕ್ಕೆ ಹೋಗ್ತಾನೆ. ಹಾಗಾದ್ರೆ ನಮ್ಮಲ್ಲಿ ತಪ್ಪು ಮಾಡದಿರುವವರು ಯಾರಿದ್ದಾರೆ? ಪಾಪ ಮಾಡದಿರುವವರು ಯಾರಿದ್ದಾರೆ? ಎಲ್ಲರೂ ತಪ್ಪು ಮಾಡಿದವರಾಗಿದ್ದೇವೆ. ಅಂದರೆ ಎಲ್ಲರೂ ಕೂಡ ನರಕಕ್ಕೆ ಹೋಗಲೇಬೇಕಾದವರು. ಆದರೆ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾರೆ. ಎಷ್ಟು ಪ್ರೀತಿಸಿದ್ದಾರೆ ಗೊತ್ತಾ? ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ. ಅದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ನೀವು ನಾನು ಮಾಡಿರುವ ತಪ್ಪುಗಳ ನಿಮಿತ್ತ, ಮಾಡಿರುವ ಪಾಪಿಷ್ಟ ಕೆಲಸಗಳ ನಿಮಿತ್ತ ನಮಗೆ ಉಂಟಾಗಬೇಕಾದದ್ದೇನೆಂದರೆ ಮರಣ ಶಿಕ್ಷೆ, ಅಂದರೆ ನರಕ. ಈ ನರಕಕ್ಕೆ ನೀವು ಹೋಗಲಾರದೇ ಇರಬೇಕಾದ್ರೆ ಏನ್ ಮಾಡಬೇಕು? ನೀವು ಮಾಡಿರುವಂತಹ ಪಾಪದ ನಿಮಿತ್ತ ಬಂದಂತಹ ಶಿಕ್ಷೆ ಅಳಿಸಿ ಹಾಕಿದ್ರೆ ಸಾಕು. ನೀವು ಮಾಡಿರುವಂತಹ ತಪ್ಪಿಗೆ ನಿಮ್ಮ ಮೇಲೆ ಬರಲಿಕ್ಕಿರುವ ಶಿಕ್ಷೆ ಅಳಿಸಿ ಹಾಕಲ್ಪಡಬೇಕಾದ್ರೆ ದೇವರೇನ್ ಮಾಡಬೇಕು? ಕ್ಷಮಿಸಬೇಕು. ಒಂದು ವೇಳೆ ನಾವು ಮಾಡಿರುವ ತಪ್ಪುಗಳನ್ನು ದೇವರೇನಾದರೂ ಕ್ಷಮಿಸುವುದಾದರೆ ನಮ್ಗೆ ಯಾವ ಶಿಕ್ಷೆ ಇಲ್ಲ. ಅದಕ್ಕಾಗಿಯೇ ದೇವರು ಈ ಲೋಕಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಮನುಷ್ಯರಿಗೆ ಬೇಕಾದದ್ದು ಆರೋಗ್ಯವೇ ಆಗಿರುವುದಾದರೆ ದೇವರು ಒಬ್ಬ ವೈದ್ಯನನ್ನು ಕಳಿಸುತ್ತಾ ಇದ್ರು. ಮನುಷ್ಯರಿಗೆ ಈ ದಿನ ಬೇಕಾದದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಹೌಸ್ಗಳೇ ಆಗಿರೋದಾದ್ರೆ ದೇವರು ಒಬ್ಬ ಬಿಲ್ಡರ್ ಅನ್ನು ಕಳಿಸುತ್ತಿದ್ರು. ಮನುಷ್ಯರಿಗೆ ಈ ದಿನ ಬೇಕಾದದ್ದು ಕೇವಲ ಧನವೇ ಆಗಿರುವುದಾದ್ರೆ ದೇವರು ಒಬ್ಬ ಧನವಂತನನ್ನು ಕಳಿಸುತ್ತಿದ್ರು. ಮನುಷ್ಯರಿಗೆ ಈ ದಿನ ಅತ್ಯವಶ್ಯಕವಾಗಿ ಬೇಕಾದದ್ದು ಸೈನ್ಸ್ ಆಗಿರುವುದಾದ್ರೆ ದೇವರು ಒಬ್ಬ ಸೈಂಟಿಸ್ಟ್ ಅನ್ನು ಕಳಿಸುತ್ತಾ ಇದ್ರು. ಈ ದಿನ ನಿಮಗೂ ನನಗೂ ನಮ್ಮೆಲ್ಲರಿಗೂ ಅತ್ಯವಶ್ಯಕವಾದದ್ದು ಯಾವುದು ಗೊತ್ತಾ? ನಾವು ಮಾಡಿರುವಂತಹ ಪಾಪಗಳು ಕ್ಷಮಿಸಲ್ಪಡಬೇಕು. ನಮ್ಮನ್ನು ಕ್ಷಮಿಸುವುದಕ್ಕಾಗಿಯೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ. ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬರುವುದಕ್ಕೆ ಪ್ರಧಾನ ಕಾರಣವೇನೆಂದರೆ ನಾವು ಮಾಡಿರುವ ತಪ್ಪುಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ತಾನು ಶಿಕ್ಷೆಯನ್ನು ಅನುಭವಿಸಿ ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆಯನ್ನು ಅಳಿಸಿ ಹಾಕಿದರು. ಫಲಿತವಾಗಿ ನಿಮ್ಮನ್ನು ನರಕದಿಂದ ಬಿಡಿಸಿ ಪರಲೋಕಕ್ಕೆ ಸೇರಿಸುವುದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಯೇಸುಕ್ರಿಸ್ತನು ಬರಲು ಕಾರಣವೇನೆಂದರೆ ಭೂಮಿಯನ್ನು ನೀವು ಬಿಟ್ಟ ನಂತರ ಎಲ್ಲಿಗೆ ಹೋಗಬೇಕೆನ್ನುವುದಕ್ಕಾಗಿ ಪರಲೋಕಕ್ಕೆ ಹೋಗಬೇಕೆಂದು ಪರಲೋಕದಿಂದ ಯೇಸು ಈ ಭೂಲೋಕಕ್ಕೆ ಬಂದರು. ಒಂದು ದಿವಸ ಭೂಲೋಕದಿಂದ ನೀವು ಪರಲೋಕಕ್ಕೇ ಹೋಗಬೇಕೆಂದು. ಇದೇ ಶುಭವಾರ್ತೆಯಾಗಿದೆ, ಸುವಾರ್ತೆಯಾಗಿದೆ. ಈ ವಾರ್ತೆ, ಈ ಸುವಾರ್ತೆ, ಯೇಸುವಿನ ವಾರ್ತೆ ಕೇಳಿರುವಂತಹ ಆ ಕುರುಬರು, ಪ್ರತಿಯೊಬ್ಬ ಆಳು, ಪಶುಗಳನ್ನು ಕಾಯುವಂಥವರು ಏನ್ ಮಾಡಿದ್ರು? ಬಿಟ್ಟು ಬಿಟ್ರು ಪ್ರಿಯರೇ. ತಮ್ಮ ಪ್ರಾಂತ್ಯವನ್ನು ಬಿಟ್ಟು ಬಿಡ್ತಾರೆ, ತಮ್ಮ ಪ್ರಯಾಸವನ್ನು ಬಿಟ್ಟು ಬಿಡ್ತಾರೆ, ತಮ್ಮ ಪಶುಗಳನ್ನು ಬಿಟ್ಟು ಬಿಡುತ್ತಾರೆ. ಎದಕ್ಕಾಗಿ? ಪ್ರಭು ಯೇಸುವನ್ನು ಕಾಣುವುದಕ್ಕಾಗಿ, ಪ್ರಭು ಯೇಸುವನ್ನು ಆರಾಧಿಸುವುದಕ್ಕಾಗಿ. ನೀವು ಪ್ರಭು ಯೇಸುವಿನ ಬಳಿಗೆ ಬರಬೇಕಾದರೂ, ಪ್ರಭು ಯೇಸುವನ್ನು ಆರಾಧಿಸಬೇಕಾದರೂ, ಪ್ರಭು ಯೇಸುವಿಗೆ ಮಗುವಾಗಿ ಇನ್ಮೇಲೆ ಜೀವಿಸಬೇಕಾದರೂ ಬಿಟ್ಟು ಬಿಡಬೇಕು. ಕೆಟ್ಟದಾಗಿರುವ ಪ್ರತಿಯೊಂದನ್ನು ನೀವು ಬಿಟ್ಟು ಬಿಡಬೇಕು. ಪಾಪವಾಗಿರುವ ಪ್ರತಿಯೊಂದನ್ನು ನೀವು ಬಿಟ್ಟು ಬಿಡಬೇಕು. ಪಾಪ ಮಾಡುತ್ತಾ, ಪಾಪಿಷ್ಟ ಕೆಲಸ ಮಾಡುತ್ತಾ
ಪ್ರಭು ಯೇಸುವಿಗೆ ಮಗುವಾಗಿ ಜೀವಿಸುತ್ತಾ ಪರಲೋಕಕ್ಕೆ ಸೇರಲು ಸಾಧ್ಯವೇ ಇಲ್ಲ. ಆ ದಿನ ಪಶುಗಳನ್ನು ಕಾಯುವಂಥವರಿಗೆ ಯೇಸುಕ್ರಿಸ್ತನ ಕುರಿತಾದ ಸುವಾರ್ತೆ, ಶುಭವಾರ್ತೆ ದೇವರು ಯಾರ ಮೂಲಕ ತಿಳಿಯಪಡಿಸಿದ್ರು ಹೇಳ್ರಿ? ದೇವರು ತನ್ನ ದೂತನ ಮೂಲಕವೇ ತಿಳಿಯಪಡಿಸಿದ್ರು. ಯಾಕೆ ದೇವರು ಅವರಿಗೆ ತನ್ನ ದೂತನ ಮೂಲಕ ತಿಳಿಯಪಡಿಸುತ್ತಾರೆ ಕೇಳಿ ಪ್ರಿಯರೇ? ಅವರು ಪಂಡಿತರಾಗಿರಲಿಲ್ಲ ಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುವುದಕ್ಕಾಗಿ. ಅವರು ಪರಿಶೋಧಿಸುವಂಥವರಾಗಿರಲಿಲ್ಲ, ಅನ್ವೇಷಿಸುವಂಥವರಾಗಿರಲಿಲ್ಲ. ಅವರು ಪರಿಪಾಲಕರೂ ಆಗಿರಲಿಲ್ಲ, ಪಶುಗಳ ಕಾವಲುಗಾರರು. ಅದಕ್ಕಾಗಿಯೇ ದೇವರೇ ತನ್ನ ದೂತನನ್ನು ಕಳುಹಿಸುತ್ತಾರೆ. ಎರಡನೇದಾಗಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ ನೋಡೋಣ ಬನ್ನಿ. ಅರಸನಾದ ಹೇರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ, ಇಗೋ, ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಮೂಡಣ ದೇಶದಲ್ಲಿ ಆತನನ್ನು ಸೂಚಿಸುವ ನಕ್ಷತ್ರವನ್ನು ಕಂಡು ಆತನಿಗೆ ಅಡ್ಡಬಿದ್ದು ಆರಾಧಿಸಲು ಬಂದಿದ್ದೇವೆ ಅಂದರು. ಪರಿಶೋಧಿಸುವಂಥವರಿಗೆ ಶುಭವಾರ್ತೆ ಉಂಟಾಯಿತು. ಯಾರು ಇವರು? ಪರಿಶೋಧಿಸುವಂಥವರು. ಪರಿಶೋಧಿಸುವಂಥವರು ಅನ್ನುವುದಕ್ಕೆ ಮತ್ತೊಂದು ಪದ ಹೇಳ್ರಿ? ಅನ್ವೇಷಿಸುವಂಥವರು. ಅನ್ವೇಷಿಸುವಂಥವರು ಎಂಬ ಪದಕ್ಕೆ ಮತ್ತೊಂದು ಪರ್ಯಾಯ ಪದ ಯಾವುದು ಗೊತ್ತಾ? ಹುಡುಕುವಂಥವರು. ಯಾರು ಇವರು? ಜ್ಞಾನಿಗಳು. ಏನ್ ಮಾಡ್ತಾ ಇರ್ತಾರೆ ಇವರು? ಪರಿಶೋಧಿಸುತ್ತಾ ಇರ್ತಾರೆ. ಯಾವುದೋ ಅವರ ಪರಿಶೋಧನೆ? ಖಗೋಳಶಾಸ್ತ್ರ, ಅಂದ್ರೆ ನಕ್ಷತ್ರಗಳನ್ನು ಇವರು ಪರಿಶೋಧಿಸುತ್ತಾ ಇರ್ತಾರೆ. ನಕ್ಷತ್ರಗಳನ್ನು, ಖಗೋಳಶಾಸ್ತ್ರವನ್ನು ಇವರು ಪರಿಶೋಧಿಸುತ್ತಾ ಪರಿಶೀಲಿಸುತ್ತಾ ಅವರು ಕಂಡುಕೊಳ್ಳಬೇಕು ಎಂದು ಆಶಿಸುವಂತಹ ಸತ್ಯವನ್ನು ಅವರು ಅನ್ವೇಷಿಸುತ್ತಾರೆ. ಪರಿಶೋಧಿಸುವಂಥದ್ದು, ಅನ್ವೇಷಿಸುವಂಥದ್ದು, ಹುಡುಕುವಂಥದ್ದು ಇವೆಲ್ಲವೂ ಕೂಡ ಒಂದೇ ಪದಕ್ಕೆ ಕೊಡುವಂತಹ ಅರ್ಥಗಳಾಗಿವೆ. ಜಾಗ್ರತೆಯಿಂದ ಕೇಳ್ರಿ. ದೇವರು ಕೇವಲ ಪ್ರತಿ ಬಡವರಿಗೆ ಮಾತ್ರವಲ್ಲ, ಪ್ರತಿ ಕೆಲಸಗಾರರಿಗೂ ಮಾತ್ರವಲ್ಲ, ಪ್ರತಿ ಆಳುಗಳಿಗೂ ಮಾತ್ರವಲ್ಲ, ಪಶುಗಳನ್ನು ಕಾಯುವವರಿಗೂ ಮಾತ್ರವಲ್ಲ, ಪರಿಶೋಧಿಸುವಂಥವರನ್ನು ಕೂಡ ಪ್ರೀತಿಸುತ್ತಾರೆ. ಹುಡುಕ್ತಿದ್ದಾರೆ ಅವರು. ಅಫ್ಕೋರ್ಸ್ ಈ ದಿನ ಬೆಳಗ್ಗೆ ಎದ್ದ ಕೂಡಲೇ ನಾವು ಮಾಡುವ ಕೆಲಸ ಯಾವುದು ಗೊತ್ತಾ? ಹುಡುಕೋದಲ್ಲವೇ? ಏನು? ಗೂಗಲ್. ಅದನ್ನೇ ಹುಡುಕ್ತಾರೆ. ಕೇಳ್ತಿದ್ದೇನೆ, ಪ್ರತಿದಿನ google.com ಹೋಗದೇ ಇರುವಂಥವ್ರು ಯಾರಾದರೂ ಇದ್ದೀರಾ? ಅಂದ್ರೆ ಓದಿದ ವಿದ್ಯಾವಂತರು, ಸೆಲ್ಫೋನ್, ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂಥವರು. ಗೂಗಲ್ಗೆ ಹೋಗಲಾರ್ದಂತೆ ನೀವಿರ್ತೀರಾ? ಬ್ರದರ್, ಎಸ್ ಬ್ರದರ್, ನಿಜವೇ. google.com ಹೊಡೆದು ಹುಡುಕುತ್ತೇನೆ. ಏನ್ ಹುಡುಕ್ತೀರಿ? ತೂಕ ಹೇಗೆ ಕಡಿಮೆಯಾಗುತ್ತೆ, ಹೌದಲ್ಲವೋ? ಹೌ ಟು ರೆಡ್ಯೂಸ್ ವೆಯ್ಟ್. ಕೂದಲು ಉದುರುತ್ತಾ ಇರ್ತವೆ. ಕೂದಲು ಉದುರದೇ ಇರಬೇಕಾದ್ರೆ ಏನ್ ಮಾಡಬೇಕೆಂದು ಹುಡುಕುತ್ತೇವೆ. ಕೂದಲು ಬೆಳೆಯಬೇಕಾದ್ರೆ ಏನ್ ಮಾಡಬೇಕೆಂದು ಹುಡುಕುತ್ತೇವೆ. ಹಾಗೆಯೇ ಮದುವೆಗಾಗಿ ಹುಡುಗನು ಬೇಕಾದ್ರೆ ಹುಡುಕುತ್ತೇವೆ. ಮದುವೆಗೆ ಹುಡುಗಿ ಬೇಕಾದ್ರೆ ಹುಡುಕುತ್ತೇವೆ. ಜಾಬ್ಗೋಸ್ಕರ ಹುಡುಕುತ್ತಿದ್ದಾರೆ. ಆರೋಗ್ಯ ಸೂತ್ರಗಳನ್ನು ಹುಡುಕುತ್ತಿದ್ದಾರೆ. ಒಳ್ಳೆ ಮನೆ ಬೇಕೆಂದು ಹುಡುಕುತ್ತಾರೆ. ಇಂಥ ನಿರ್ದಿಷ್ಟ ಸ್ಥಳದಲ್ಲಿ ಸ್ಥಳ ಬೇಕು, ಹೊಲ ಬೇಕು, ಲ್ಯಾಂಡ್ ಬೇಕು ಎಂದು ಹುಡುಕುತ್ತಾರೆ. ಫ್ಲ್ಯಾಟ್ ಬೇಕು, ಪ್ಲಾಟ್ ಬೇಕು ಎಂದು ಹುಡುಕುತ್ತಾರೆ. ಹುಡುಗರೇನೋ ಹುಡುಗಿಯರ ಪ್ರೀತಿ ಹುಡುಕುತ್ತಿದ್ದಾರೆ, ಹುಡುಗಿಯರೇನೋ ಹುಡುಗರ ಪ್ರೀತಿ ಹುಡುಕುತ್ತಿದ್ದಾರೆ. ಈಗ ಕಾಲ ಬದಲಾಗಿದೆ, ಹುಡುಗರು ಹುಡುಗರ ಪ್ರೀತಿಯನ್ನೇ ಹುಡುಕ್ತಿದ್ದಾರೆ. ಇದೆಂತಹ ಹೋಗ ಕಾಲ ನೋಡಿ. ಟುಡೇ ಎವ್ರಿಬಡಿ ಈಸ್ ಸರ್ಚಿಂಗ್. ಪ್ರತಿಯೊಬ್ಬರು ಹುಡುಕ್ತಿದ್ದಾರೆ. ನನ್ನ ಪ್ರಶ್ನೆ ಏನೆಂದರೆ, ಈ ದಿನ ನೀವು ಕೂಡ ಹುಡುಕ್ತಾ ಇದ್ದೀರಿ. ಗೂಗಲ್ನಲ್ಲಿ ಹುಡುಕುತ್ತಾ ಇದ್ದೀರಿ. ನನ್ನ ಪ್ರಶ್ನೆ ಏನೆಂದರೆ, ಏನ್ ಹುಡುಕ್ತಾ ಇದ್ದೀರಿ? ಯಾವುದಕ್ಕೋಸ್ಕರ ಹುಡುಕ್ತಾ ಇದ್ದೀರಿ? ಆರೋಗ್ಯಕ್ಕೋಸ್ಕರ ಹುಡುಕುತ್ತಾ ಇದ್ದೀರೋ? ಅಂದಕ್ಕೋಸ್ಕರ ಹುಡುಕುತ್ತಾ ಇದ್ದೀರೋ? ಆಸ್ತಿ ಪಾಸ್ತಿಗಳಿಗೋಸ್ಕರ ಹುಡುಕುತ್ತಾ ಇದ್ದೀರೋ? ಅಧಿಕಾರಕ್ಕೋಸ್ಕರ ಹುಡುಕುತ್ತಾ ಇದ್ದೀರೋ? ಇಲ್ಲವಾದರೆ ಈ ಪರಿಶೋಧಿಸುವಂಥವರು ಹುಡುಕಿರುವುದನ್ನು ನೀವು ಕೂಡ ಹುಡುಕುತ್ತಾ ಇದ್ದೀರಾ? ಅವರು ಕೂಡ ಹುಡುಕಿದ್ರು. ಏನನ್ನು ಹುಡುಕಿದ್ರು ಗೊತ್ತಾ? ಒಂದು ದಿನ ಬರಲಿಕ್ಕಿದೆ, ಲೋಕವನ್ನೇ ರಕ್ಷಿಸುವಂತಹ ರಕ್ಷಕನು ಜನಿಸುತ್ತಾನೆ. ಆತನು ಜನಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರವು ಉದಯಿಸುತ್ತದೆ. ಆ ನಕ್ಷತ್ರಗೋಸ್ಕರ ಅವರು ಹುಡುಕಿದ್ರು. ಗಮನ ಕೊಟ್ಕೇಳಿ. ಅವರು ಎದಕ್ಕಾಗಿ ಹುಡುಕಿದ್ರು ಗೊತ್ತಾ? ದೇವರಿಗೋಸ್ಕರ ಹುಡುಕಿದ್ರು. ಎಂದಾದರೂ ನೀವು ಹುಡುಕಿದ್ದೀರಾ?
ನನ್ನನ್ನು ಸೃಷ್ಟಿಸಿದ ದೇವರು ಯಾರು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದೀರಾ? ಅಷ್ಟಕ್ಕೂ ಈ ಭೂಮಿಯ ಮೇಲೆ ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ಹುಡುಕಿದೀರಾ? ಯಾಕೆ ನಾನು ಹುಟ್ಟಿದ್ದೇನೆ ಎಂದು ಹುಡುಕಿದೀರಾ? ನನ್ನ ಜೀವಿತದ ಮೂಲಾರ್ಥ ಏನಾಗಿದೆ ಎಂದು ಹುಡುಕಿದೀರಾ? ಒಂದು ದಿನ ಸಾಯುತ್ತೇನೆ, ಸತ್ತ ನಂತರ ಎಲ್ಲಿಗೆ ಹೋಗುತ್ತೇನೆ ಎಂದು ಹುಡುಕಿದೀರಾ? ಸತ್ತ ನಂತರ ಮನುಷ್ಯನು ಮತ್ತೆ ಬದುಕುತ್ತಾನೋ, ಇಲ್ಲವೇ ಸತ್ತ ಮೇಲೆ ಮನುಷ್ಯನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಶಿಕ್ಷಿಸಲ್ಪಡುವಂತವನಾಗಿದ್ದಾನೋ, ಇಲ್ಲವೇ ಸತ್ತ ನಂತರ ಮನುಷ್ಯನು ಎಲ್ಲಿಗೆ ಹೋಗ್ತಾನೆ? ಹುಡುಕಿದೀರಾ ಎಂದಾದರೂ ಈ ಸತ್ಯವನ್ನು, ವಾಸ್ತವವನ್ನು? ಈ ದಿನ ಮನುಷ್ಯನು ಬಹಳಷ್ಟು ಹುಡುಕಾಡುತ್ತಿದ್ದಾನೆ. ಆದರೆ ನಿಜವಾಗಲೂ ಹುಡುಕಬೇಕಾದಂತಹ ಸತ್ಯ ಯಾವುದಾದರೂ ಇರುವುದಾದರೆ ನಿಮ್ಮನ್ನು ಸೃಷ್ಟಿಸಿದಂತಹ ದೇವರು ಯಾರೆಂದು ಹುಡುಕಬೇಕು, ತಿಳಿದುಕೊಳ್ಳಬೇಕು. ನಿಮ್ಮನ್ನು ಸೃಷ್ಟಿಸಿದ ದೇವರು ಯಾರೆಂದು ನೀವು ತಿಳ್ಕೊಳ್ಳಬೇಕು. ದೇವರು ಯಾರು ಎಂದು ತಿಳ್ಕೊಳ್ಳಬೇಕು. ಆ ಪರಿಶೋಧಕರು ಪರಿಶೋಧಿಸುತ್ತಿದ್ದಾರೆ. ಅಷ್ಟಕ್ಕೂ ಅವರು ಖಗೋಳಶಾಸ್ತ್ರಿಗಳಾಗಿದ್ರು. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡಿ ಅವರು ಪರಿಶೋಧಿಸುವಂಥವರಾಗಿದ್ರು. ಈಗ ಜಾಗ್ರತೆಯಿಂದ ಕೇಳಿ, ಅವರನ್ನು ಕೂಡ ದೇವರು ಪ್ರೀತಿಸಿದ್ರು. ಅದಕ್ಕಾಗಿಯೇ ಏನ್ ಮಾಡಿದ್ರು ಗೊತ್ತಾ? ಪರಿಶೋಧಿಸುವಂಥವರು, ಖಗೋಳಶಾಸ್ತ್ರಜ್ಞರು, ಖಗೋಳಶಾಸ್ತ್ರ ತಿಳ್ಕೊಂಡಿರುವಂಥವರನ್ನು ದೇವರು ಪ್ರೀತಿಸಿ ಲೋಕರಕ್ಷಕನು ಹುಟ್ಟಿರುವಂತಹ ಸತ್ಯವನ್ನು, ವಾಸ್ತವವನ್ನು ಅವರಿಗೆ ಯಾವುದರ ಮೂಲಕ ತಿಳಿಯಪಡಿಸಿದ್ದಾರೆ ಎನ್ನುವುದಾದರೆ ಪರಿಶೋಧಿಸುವಂಥವರ ಪರೀಕ್ಷೆಯಲ್ಲಿ ಅವರಿಗೊಂದು ನಕ್ಷತ್ರ ಕಾಣಿಸಿತು. ಅದಕ್ಕೆ ಅವರು ಹೇಳ್ತಾರೆ, ನಾವು ಒಂದು ನಕ್ಷತ್ರವನ್ನು ಕಂಡಿದ್ದೇವೆ. ಎಂಥ ನಕ್ಷತ್ರ ಅಂತೆ? ಆತನ ನಕ್ಷತ್ರವನ್ನು ನೋಡಿ. ಯಾವುದು ನಕ್ಷತ್ರ ಅದು? ಆತನ ನಕ್ಷತ್ರ. ಅಭಿಷಕ್ತನು ಅಂದರೆ ಮೆಸ್ಸಯ್ಯ, ದೇವಕುಮಾರನು ಅಂದರೆ ಸ್ವತಃ ದೇವರೇ. ಆತನ ನಕ್ಷತ್ರವನ್ನು ನಾವು ನೋಡಿದ್ದೇವೆ. ಲೋಕರಕ್ಷಕನು ಜನಿಸುವಾಗ ಕಾಣಿಸಿಕೊಳ್ಳುವಂತಹ ನಕ್ಷತ್ರವನ್ನು ನಾವು ನೋಡಿದ್ದೇವೆ. ಸೊ ಪರಿಶೋಧಿಸುವಂತವರು ಯಾವ ಪರಿಶೋಧನೆ ಮಾಡುತ್ತಾ ಇದ್ದಾರೋ ಆ ಪರಿಶೋಧನೆಯಲ್ಲಿಯೇ ದೇವರು ಸುವಾರ್ತೆ ಅಡಗಿಸಿಟ್ಟಿದ್ದಾರೆ. ಎಂತಹ ಅದ್ಭುತನಾದ ದೇವರು ನೋಡಿ. ಆ ನಕ್ಷತ್ರವೇ ಅವರಿಗೆ ಸುವಾರ್ತೆಯನ್ನು ತಿಳಿಯಪಡಿಸಿತು. ಯಾವುದು ಆ ಸುವಾರ್ತೆ ಎಂದರೆ ಲೋಕರಕ್ಷಕನು ಜನಿಸಿದ್ದಾನೆ. ಆ ನಕ್ಷತ್ರವನ್ನು ನೋಡಿದಾಗ ಅವರು ನಂಬಿಕೆ ಇಟ್ರು, ಲೋಕರಕ್ಷಕನು ಜನಿಸಿದ್ದಾನೆಂದು. ಮೊದಲನೇದಾಗಿ ಏನ್ ಮಾಡ್ತಾರೆ? ಅವರು ವಿಶ್ವಾಸವಿಡ್ತಾರೆ. ಎರಡನೇದಾಗಿ ಅವರು ಏನ್ ಮಾಡ್ತಾರೆ? ಆ ನಕ್ಷತ್ರವನ್ನು ನೋಡಿ ವಿಶ್ವಾಸವಿಟ್ಟು, ಲೋಕರಕ್ಷಕನು ಜನಿಸಿರುವುದರಿಂದ ನಾವು ಹೋಗಿ ಆತನನ್ನು ಪೂಜಿಸೋಣ, ಆರಾಧಿಸೋಣ. ಅವರು ಬಂದು ಏನ್ ಹೇಳ್ತಾರೆ ಗೊತ್ತಾ? ಹೇರೋದ ರಾಜನಿಗೆ, ರಾಜಾ, ಯೆಹೂದ್ಯರ ರಾಜನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ರಾಜನು ಹುಟ್ಟಿರುವುದಾದರೆ ರಾಜನನ್ನು ನೋಡಿ ಭೇಟಿಯಾಗಿ ಅಭಿನಂದಿಸಿ ಬಹುಮಾನ ಕೊಟ್ಟು ಹೊರಟೋಗ್ಬೇಕಿತ್ತು. ಯಾಕೆಂದರೆ ಒಬ್ಬ ರಾಜನಿಗೆ ಮತ್ತೊಬ್ಬ ರಾಜ ಪೂಜಿಸೋದಿಲ್ಲ. ಯಾರನ್ನು ಯಾರು ಪೂಜಿಸುತ್ತಾರೆ? ಭಕ್ತರೇ ದೇವರನ್ನು ಪೂಜಿಸುತ್ತಾರೆ, ಅಷ್ಟೇ ಅಲ್ಲವೋ? ಅವ್ರು ಹೇಳಿರೋ ಮಾತೇನು ಗೊತ್ತಾ? ಹೇರೋದ ರಾಜನಿಗೆ ಹೇಳ್ತಾರೆ. ನೋಡೋಣ ಬನ್ನಿ. ಮತ್ತಾಯ 2:2 ಯೆಹೂದ್ಯರ ರಾಜನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಮೂಡಣ ದೇಶದಲ್ಲಿ ಆತನನ್ನು ಸೂಚಿಸುವ ನಕ್ಷತ್ರವನ್ನು ಕಂಡು ಆತನನ್ನು ಪೂಜಿಸಲು ಬಂದೆವು ಅನ್ನುತ್ತಾರೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸಲು ಯೋಗ್ಯನು, ಅಂದರೆ ದೇವಾದಿ ದೇವನು. ಈ ವಾಸ್ತವವನ್ನು, ಈ ಸತ್ಯವನ್ನು, ಈ ಸುವಾರ್ತೆಯನ್ನು ಈ ಪರಿಶೋಧಿಸುವವರಿಗೆ ದೇವರು ಹೇಗೆ ತಿಳಿಯಪಡಿಸುತ್ತಾರೆ? ಒಂದು ನಕ್ಷತ್ರದ ಮೂಲಕ ತಿಳಿಯಪಡಿಸುತ್ತಾರೆ. ಮತ್ತು ಪಶುಗಳನ್ನು ಕಾಯುವವರಿಗೆ ದೂತನ ಮೂಲಕ ತಿಳಿಸುತ್ತಾರೆ. ಪಶುಗಳನ್ನು ಕಾಯುವವರಿಗೆ ಸುವಾರ್ತೆ ತಲುಪಿಸುವುದಕ್ಕಾಗಿ ದೇವರು ಒಬ್ಬ ದೂತನನ್ನು ಉಪಯೋಗಿಸುತ್ತಾರೆ. ಪರಿಶೋಧಿಸುವಂತಹ ಈ ಪರಿಶೋಧಕರಿಗೆ ಸುವಾರ್ತೆ ತಲುಪಿಸುವುದಕ್ಕೋಸ್ಕರ ದೇವರು ಯಾರನ್ನು ಉಪಯೋಗಿಸಿಕೊಳ್ತಾರೆ? ಒಂದು ನಕ್ಷತ್ರವನ್ನು ಉಪಯೋಗಿಸುತ್ತಾರೆ. ನಮ್ಮ ಮಧ್ಯ ಕೆಲಸದವರು, ಬಡವರು, ಆಳುಗಳು, ಪಶುಗಳನ್ನು ಕಾಯುವವರು ಇದ್ದೀರಾ? ದೇವರು ನಿಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯ ಪಂಡಿತರು ಯಾರಾದರೂ ಇದ್ದೀರಾ? ಎಲ್ಲವನ್ನು ತಿಳ್ಕೊಂಡವರು, ಎಲ್ಲ ಶಾಸ್ತ್ರ ಕಲಿತುಕೊಂಡವರಿದ್ದೀರಾ? ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯ ಅನ್ವೇಷಿಸುವಂಥವ್ರು ಯಾರಾದರೂ ಇದ್ದೀರಾ? ಪರಿಶೋಧಿಸುವಂಥವ್ರು ಯಾರಾದರೂ ಇದ್ದೀರಾ? ಪರಿಶೀಲಿಸಿ ನೋಡುವಂಥವ್ರು ಯಾರಾದರೂ ಇದ್ದೀರಾ? ದೇವರು ನಿಮ್ಮನ್ನು ಕೂಡ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯೆ ಯಾರಾದರೂ ಪರಿಪಾಲಿಸುವಂಥವರಿದ್ದೀರಾ? ಪಾಲಿಸುವಂಥವರಿದ್ದೀರಾ? ಅಧಿಕಾರಿಗಳಿದ್ದೀರಾ? ದೇವರು ನಿಮ್ಮನ್ನು ಕೂಡ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ಆ ವಿಷಯವನ್ನು ಹೇಳಬೇಕೆಂದು ದೀನಸೇವಕನಾದ ನನ್ನನ್ನು ಈಗೋ ಈ ರೀತಿಯಾಗಿ ನಿಲ್ಲಿಸಿದ್ದಾರೆ. ಈಗ ಇದನ್ನು ಅಂಗೀಕರಿಸಬೇಕೋ ತಿರಸ್ಕರಿಸಬೇಕೋ ಎನ್ನುವುದು ನಿಮ್ಮ ಕೈಯಲ್ಲಿದೆ.
ಆ ದಿನ ಒಬ್ಬ ದೂತನನ್ನು, ಆ ದಿನ ಒಂದು ನಕ್ಷತ್ರವನ್ನು, ಜ್ಞಾನಿಗಳನ್ನು, ಲೇಖನವನ್ನು ದೇವರು ಉಪಯೋಗಿಸಿಕೊಂಡ್ರು ಆ ಕಾಲದ ಪ್ರಜೆಗಳಿಗೆ ತನ್ನ ವಿಷಯವಾಗಿರುವ ಶುಭವಾರ್ತೆಯನ್ನು ತಿಳಿಯಪಡಿಸುವುದಕ್ಕಾಗಿ. ಈ ದಿನ ನನ್ನಂತಹ ದೀನ ಸೇವಕರನ್ನು ದೇವರು ಉಪಯೋಗಿಸಿಕೊಳ್ತಿದ್ದಾರೆ. ಯೇಸುಕ್ರಿಸ್ತನ ಜನ್ಮದ ಕುರಿತಾದ ಶುಭವಾರ್ತೆಯನ್ನು ಅರ್ಥವಾಗುವ ಭಾಷೆಯಲ್ಲಿ, ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಹಂಚಿಕೊಳ್ಳಬೇಕೆಂದು. ಈ ದಿನ ನಾನು ಪ್ರಕಟಿಸುವ ಈ ಸುವಾರ್ತೆಯನ್ನು ನೀವು ಅಂಗೀಕರಿಸುವುದಾದರೆ ನೀವು ಬದುಕುತ್ತೀರಿ, ನೀವು ಕ್ಷಮಿಸಲ್ಪಡುತ್ತೀರಿ, ಪರಲೋಕಕ್ಕೆ ಸೇರುತ್ತೀರಿ. ಒಂದು ವೇಳೆ ಈ ಸತ್ಯವನ್ನು, ಈ ಸುವಾರ್ತೆಯನ್ನು ತಿರಸ್ಕರಿಸಿ ನೀವು ನಿಮ್ಮ ಇಷ್ಟಾನುಸಾರ ಜೀವಿಸುವುದಾದರೆ ಅದಕ್ಕೆ ಬೆಲೆ ಕಟ್ಟುತ್ತೀರಿ. ಏನ್ಮಾಡ್ಲಿಕ್ಕಿದ್ದೀರಿ? ಈ ಯೇಸುವನ್ನು, ನಿಮಗೋಸ್ಕರ ಜನಿಸಿರುವಂತಹ ಈ ಲೋಕರಕ್ಷಕನನ್ನು ಅಂಗೀಕರಿಸುವಿರಾ? ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಲೋಕವನ್ನು ಎಷ್ಟೋ ಪ್ರೀತಿಸಿದ್ದೀರಿ, ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೀರಿ. ನಾವು ಮಾಡಿರುವ ಪ್ರತಿ ತಪ್ಪನ್ನು ನಿಮ್ಮ ಮೇಲೆ ಹೊತ್ತುಕೊಂಡ್ರಿ. ಲೋಕದ ಪಾಪವನ್ನು ಹೊತ್ತಿಕೊಳ್ಳುವ ದೇವರ ಯಜ್ಞದ ಕುರಿಮರಿಯಾಗಿ ನಮಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದೀರಿ. ನಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ವಹಿಸಿಕೊಂಡ್ರಿ. ಯಾರ್ಯಾರು ನಿಮ್ಮ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರನ್ನು ಕ್ಷಮಿಸುತ್ತೇನೆ ಅಂದಿದ್ದೀರಿ, ಪರಲೋಕಕ್ಕೆ ಸೇರಿಸುತ್ತೇನೆ ಅಂದಿದ್ದೀರಿ. ಇಗೋ ದೇವರೇ, ಕೆಲವು ಸಾವಿರಾರು ಜನರು ತಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದಾರೆ. ಅವರ ಜೀವಿತಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಇಲ್ಲಿಯವರೆಗೂ ಅವರು ಮಾಡ್ತಾ ಬರ್ತಾ ಇರುವಂತಹ ಪ್ರತಿ ತಪ್ಪನ್ನು, ಪಾಪವನ್ನು ಕ್ಷಮಿಸಿ ಈ ದಿನ ಮೊದಲುಗೊಂಡು ದೇವರೇ, ಪರಿಶುದ್ಧರಾಗಿಯೂ ಪವಿತ್ರರಾಗಿಯೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಅವರು ಜೀವಿಸುತ್ತಾ ತಮ್ಮ ಸುತ್ತಲಿರುವ ಸಮಾಜಕ್ಕೆ ದೇವರೇ ಆಶೀರ್ವಾದಕರವಾಗಿ, ಮಾದರಿಕರವಾಗಿ, ಒಂದು ಮಾಡೆಲ್ ಆಗಿ, ಆದರ್ಶಕರವಾಗಿ ಮಾಡಿ ಮಾರ್ಪಡಿಸಿರೆಂದು, ಪ್ರತಿಯೊಬ್ಬರನ್ನು ಆಶೀರ್ವದಿಸಿರೆಂದು, ರಕ್ಷಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kokatpalli, Hyderabad 72.